ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮನುಜಾ ಗೌಡ ಯೂಟ್ಯೂಬ್ ಚಾನೆಲ್. ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸಲ್ಲಿ ಪಾಟ್ಲಕ್ ಇದೆ. ಸೊ ಅದಕ್ಕೆ ನಾನೇನು ಮಾಡ್ಕೊಂಡು ಹೋದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಡಿಶಸ್ ಮಾಡಬೇಕಾದ್ರೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ, ಬೇಗ ಬೇಗ ಮಾಡ್ಕೋಬೇಕಿತ್ತಲ್ಲ ಅದಕ್ಕೋಸ್ಕರ. ಸೊ ನಾನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ವೆಜಿಟೇರಿಯನ್ಸಿಗೆ ಅಂತ ಕೋಸಂಬರಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಸಪ್ರೇಟಾಗಿ ತೊಗೊಂಡು ಹೋಗ್ತಾ ಇದ್ದೀನಿ, ಬಿಕಾಸ್ ನೈಟಿಗೆ ಡಿನ್ನರಿಗೆ ಆಗಿರೋದ್ರಿಂದ ಹಾಳಾಗಿಬಿಡುತ್ತೆ. ಹಾಗಾಗಿ ಈ ಥರ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ಕ್ಲೀನಾಗೆ ಪ್ಯಾಕ್ ಮಾಡಿಕೊಂಡು. ನೆಕ್ಸ್ಟು ಮೇನ್ ಡಿಶ್ ಚಿಕನ್ ಗ್ರೇವಿ. ನಾನು ನಾಟಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾರ್ಮಲಾಗಿ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ಕೊಂಡಿದ್ದೀನಿ. ಏಕೆ ಅಂದರೆ ಪಾಟ್ಲಾಗ್ ಅಂದರೆ ಆ್ಯಕ್ಚುಲಿ ತುಂಬ ರೀಸನ್ಸ್ ಇದೆ ಪಾಟ್ಲಾಗ್ ಮಾಡೋದಕ್ಕೆ. ಅದರಲ್ಲಿ ಒಂದು ರೀಸನ್ ಬಂದ್ಬಿಟ್ಟು ನಮ್ಮ ಟ್ರೆಡಿಷನ್ ಫುಡ್ಸ್ನ ನಮ್ಮ ಕೊಲೀಗ್ಸಿಗೆ ಇಂಟ್ರಡ್ಯೂಸ್ ಮಾಡೋದು. ಬಿಕಾಸ್ ಬೇರೆ ಬೇರೆ ಕಡೆಯಿಂದ ಏನೋ ಬಂದಿರ್ತಾರೆ. ಸೊ ನಮ್ಮ ಟ್ರೆಡಿಷನ್ಸ್ನ ಅವರಿಗೆ ಇಂಟ್ರಡ್ಯೂಸ್ ಮಾಡಿಸ್ಬೋದು ಇದರಿಂದ. ನೆಕ್ಸ್ಟು ಕುಕುಂಬರ್ಸ್ನ ನಾನು ಹಂಗೆ ತೊಗೊಂಡಿದ್ದೀನಿ. ಅಲ್ಲೋಗಿ ಪೀಲ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ನೆಕ್ಸ್ಟು ರೆಗ್ಯುಲರಾಗಿ ನಮ್ಮ ಮನೇಲಿ ಮಾಡೋ ಅಂಥ ರಾಗಿ ಮುದ್ದೆ ಇದನ್ನು ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ವೈಟ್ ರೈಸ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಒಂದು 30 ಪೀಪಲ್ಸ್ ಇದ್ದಾರೆ. ಎಲ್ಲರೂ ಬೇರೆ ಬೇರೆ ಡಿಶಸ್ ತೊಗೊಬರ್ತಾ ಇದ್ದಾರೆ. ಸೊ ನಾನು ಇಷ್ಟು ಕ್ವಾಂಟಿಟಿನ ತೊಗೊಂಡಿದ್ದೀನಿ. ನನ್ನ ಕ್ಯಾಬ್ ಕೂಡ ಬಂತು. ನಾನು ಎಲ್ಲ ಪ್ಯಾಕ್ ಮಾಡಿಕೊಂಡು ಕ್ಯಾಬಲ್ಲಿ ಇಟ್ಕೊಂಡು ಹೊರಟೆ. ಬಿಕಾಸ್ ಆಫೀಸ್ದೇ ಕ್ಯಾಬ್ ಇರೋದ್ರಿಂದ ನಮಗಿನ್ನು ಇದೆಲ್ಲ ತೊಗೊಂಡೋಗೋದು ಕಷ್ಟ ಆಗೋದಿಲ್ಲ, ಹೋಗ್ಬೋದು. ಈ ಥರ ಪಾಟ್ಲಾಕ್ಗಳನ್ನ ನಾವು ಆಫೀಸಲ್ಲಿ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂದರೆ ಟೀಮ್ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಇದರಿಂದ ವರ್ಕ್ ಪ್ಲೇಸಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಒಂದು ವರ್ಕ್ ಪ್ಲೇಸ್ ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಅವ್ರದ್ದು ಟ್ರೆಡಿಷನ್ ಫುಡ್ ಆಗಿರ್ಬೋದು, ಅವ್ರ ಕಲ್ಚರ್ ಫುಡ್ ಆಗಿರ್ಬೋದು ನಾವು ತಿಂದು ಮತ್ತು ನಮ್ಮದನ್ನು ಅವ್ರಿಗೆ ಇಂಟ್ರಡ್ಯೂಸ್ ಮಾಡಿಸೋದ್ರಿಂದ ನಮಗೆ ಒಂದು ನಾಲೆಡ್ಜ್ ಕೂಡ ಬರುತ್ತೆ, ಫುಡ್ ನಾಲೆಡ್ಜ್ ಕೂಡ ಬರುತ್ತೆ. 3 ಮಂತ್ಸಿಗೆ ಒಂದ್ಸಲ ಈ ಥರ ಪಾಟ್ಲಕ್ ಮಾಡಿದ್ರೆ ಟೀಮಲ್ಲಿ ಎಲ್ಲರಿಗೂ ಒಂಥರ ಫನ್ ಆ್ಯಕ್ಟಿವಿಟಿ ಆ ಥರ ಫೀಲ್ ಆಗ್ಬೋದು. ಇಲ್ಲಾಂದರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ. ನಾನು ಆಫೀಸಿಗೆ ಕೂಡ ರೀಚ್ ಆದೆ. ನೀವು ನೋಡ್ಬೋದು ನಲ್ಪಾಡ್ ಬ್ರಿಗೇಡ್ ಅಂತ ಇದೆ ನನ್ನ ಆಫೀಸು. ನಂದು ಈವ್ನಿಂಗ್ 5 o'clock ಲಾಗಿನ್ನು. ಸೊ ಆಫೀಸಿಗೆ ರೀಚ್ ಆಗಿ ಒಂದು 7:30ವರೆಗೂ ಕೆಲಸ ಮಾಡಿದೆ. ಅದಾದಮೇಲೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಿತ್ತು ಡಿನ್ನರಿಗೆ. ಈಗ ನಾನು ಸೌತೆಕಾಯಿ ಹಾಗೆ ತಂದಿದ್ದೆ ಅಲ್ಲ, ಅದನ್ನೆಲ್ಲ ಕ್ಲೀನಾಗೆ ಕಟ್ ಮಾಡ್ಕೋಬೇಕಿತ್ತು ಪೀಲ್ ಮಾಡಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಇದನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ನೋಡ್ಬೋದು ನೀವು. ಈ ಆನಿಯನ್ಸ್ ಕೂಡ ನಾವು ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡ್ವಿ. ಕೆಲವರು ಸಿನ್ಸಿಯರ್ ಎಂಪ್ಲಾಯೀಸ್ ಇರ್ತಾರೆ, ಕೆಫೆಟೀರಿಯಾದಲ್ಲಿ ಕೂತ್ಕೊಂಡು ಕೂಡ ವರ್ಕ್ ಮಾಡ್ತಾಯಿರ್ತಾರೆ. ಇವರು ನನ್ನ ಮುದ್ದೆನ ಎಲ್ಲ ಸೈಜ್ನ ರೆಡ್ಯೂಸ್ ಮಾಡ್ತಾಯಿದ್ರು. ನೋಡಿ, ನಾನು ತಂದಿರೋ ಸೈಜ್ನ ಇವರು ಇನ್ನೂ ರೆಡ್ಯೂಸ್ ಮಾಡಿ ಎಲ್ಲರಿಗೂ ಆಗೋ ಥರ ರೆಡಿ ಮಾಡಿಕೊಂಡ್ರು. ಈಗ ನೀವು ನೋಡ್ಬೋದು ವೆಜಿಟೇರಿಯನಲ್ಲಿ ಅಲ್ಲಿ ವರ್ಕ್ ಮಾಡ್ತಾಯಿದ್ರಲ್ಲ ಅವರು ಇದನ್ನು ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಬಂದಿದ್ದಾರೆ. ಸೊ ಒಬ್ಬರು ಚಪಾತಿ ಕ್ಲೀನಾಗೆ ಪ್ಯಾಕ್ ಮಾಡಿಕೊಂಡು ತಂದಿದ್ದಾರೆ. ಅವರೇ ಮಶ್ರೂಮ್ ಪೆಪ್ಪರ್ ಡ್ರೈ ಕೂಡ ಮಾಡ್ಕೊಂಬಂದಿದ್ದಾರೆ. ಇದು ನನ್ನ ಕೋಸಂಬರಿ. ಇಲ್ಲಿಗೆ ಬಂದ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದು. ನೀವು ನೋಡ್ಬೋದು ನಾವು ಹೆಂಗೆ ಆನಿಯನ್ನು ಮತ್ತು ಇದನ್ನೆಲ್ಲ ಪೀಲ್ ಮಾಡಿಕೊಂಡು ರೈತ ಕೂಡ ಇಲ್ಲಿಗೆ ಬಂದು ನಾವು ರೆಡಿ ಮಾಡ್ಕೊಂಡಿದ್ದು. ಸೊ ಇದು ನಮ್ಮ ಪ್ರಿಪ್ರೇಷನ್ಸ್ ಟೈಮು. ಇಲ್ಲೂ ಕೂಡ ನಾವು ತುಂಬ ಅಂದರೆ ತುಂಬ ಫನ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾಯಿದ್ವಿ. ಇದು KFC ಚಿಕನ್, ಹೋಮ್ ಮೇಡ್ KFC ಚಿಕನ್ನು. ಸೊ ಒಂದು 3 ಟೈಪ್ಸ್ ಆಫ್ ಚಿಕನ್ ಗ್ರೇವಿ ಕೂಡ ಅದರಲ್ಲಿ ನಂದೊಂದು, ಇನ್ನು ಇಬ್ಬರು ಕೂಡ ತಂದಿದ್ರು. ಬಿರಿಯಾನಿ ನೋಡ್ಬೋದು ನೀವು, ಎಷ್ಟು ದೊಡ್ಡ ಸೈಜಲ್ಲಿ ಬಿರಿಯಾನಿ ತಂದಿದ್ರು ಗೊತ್ತಾ. ಇದು ಕೋರಿ ರೋಟಿ ಮಂಗಳೂರವ್ರದ್ದು. ಅದಾದಮೇಲೆ ಇದು ಪಾಯಸ, ಒಬ್ಬರು ಪಾಯಸ ತಂದಿದ್ರು. ಬಿರಿಯಾನಿ ನೋಡಿ ಎಷ್ಟು ದೊಡ್ಡದಾಗಿ ತಂದಿದ್ದಾರೆ ಅಂತ. ಇಷ್ಟು ಜನಕ್ಕೆ ಐಟಮ್ ಮಾತ್ರ ನಂಬಲ್ಲ ನೀವು. ನಾನು ಅಂದ್ಕೊಂಡಿದ್ದು ಶಾರ್ಟೇಜ್ ಆಗುತ್ತೆ ಅಂತ, ಬಟ್ ತಂದಾಗ ಎಲ್ಲರೂ ಒಂದೊಂದು ಡಿಶ್ ತರ್ತೀನಿ ಅಂತ ಹೇಳಿಬಿಟ್ಟು ತಂದಾಗ ಎಲ್ಲ 2-3 ಡಿಶಸ್ ತಂದುಬಿಟ್ಟಿದ್ದಾರೆ. ನಾನು ಅವಾಗ ಅಂದ್ಕೊಂಡೆ, ಅಮ್ಮ ಏನಿದು ಇಷ್ಟೊಂದು ಡಿಶಸ್ ಇದೆ. ನೋಡ್ತಿದ್ರೇ ಹೊಟ್ಟೆ ತುಂಬ್ತಾ ಇದೆ, ಅಷ್ಟು ಡಿಶಸ್ ಇತ್ತು ಆ್ಯಕ್ಚುಲಿ. ನಾನೇ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದೀನಿ ಅಂದ್ಕೊಂಡೆ, ಬಟ್ ಎಲ್ಲರೂ ತುಂಬ ಎಫರ್ಟ್ ಹಾಕಿ ತುಂಬ ಲವ್ವಿಂದ ಎಲ್ಲ ಡಿಶಸ್ನೂ ಮಾಡ್ಕೊಂಬಂದಿದ್ರು. ನೀವು ನೋಡ್ಬೋದು ಏನೇನು ಡಿಶಸ್ ಇದೆ ಅಂತ. ಚಿಕನಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಇರ್ಬೋದು, ಚಿಕನಲ್ಲಿ 3 ಟೈಪ್ಸ್ ಆಫ್ ಗ್ರೇವೀಸ್ ಇರ್ಬೋದು, ಕಬಾಬು, ಚಿಕನ್ ಬಿರಿಯಾನಿ, ಫಿಶ್ಶು 2-3 ಥರ ಫಿಶ್ ಇತ್ತು, ಒಂದು ಪ್ರಾನ್ಸು, ಒಂದು 2-3 ಜನ ರೈತ ಮಾಡ್ಕೊಂಬಂದಿದ್ರು, ಪಾಯಸ ಇರ್ಬೋದು,
ಅದಾದಮೇಲೆ ಇನ್ನೇನಿತ್ತು ವೆಜ್ಜಲ್ಲಿ ಮಶ್ರೂಮ್ ಕರಿ, ಮಶ್ರೂಮ್ ಡ್ರೈ, ಮಶ್ರೂಮ್ ಬಿರಿಯಾನಿ, ಚಪಾತಿ, ಆಮೇಲೆ ಪನ್ನೀರ್ ಬಟರ್ ಮಸಾಲ, ಮತ್ತು ಇದರಲ್ಲಿ ಏನು ಡೆಸರ್ಟ್ ಗುಲಾಬ್ ಜಾಮೂನು, ಜಿಲೇಬಿ, ಆಮೇಲೆ ಸ್ವೀಟ್ ಕರ್ಡ್ ಅಂತ ಅಂತಾರೆ, ಮಸ್ತಾನಿ ಏನೋ ಅದು ಒಂದು ಹೆಸರಿದೆ, ನನಗೆ ಅದು ಗೊತ್ತಿಲ್ಲ. ಸ್ವೀಟ್ ಕರ್ಡ್ ಇರ್ಬೋದು. ಅದಾದಮೇಲೆ ಐಸ್ ಕ್ರೀಮು, ಆಮೇಲೆ ಲಾಸ್ಟಿಗೆ ಸಾಫ್ಟ್ ಡ್ರಿಂಕ್ಸು ಎಲ್ಲನೂ ಇತ್ತು. ಮತ್ತು ಎಲ್ಲ ಕ್ಲೀನಾಗಿ ಊಟ ಕೂಡ ಮುಗಿಸ್ಕೊಂಡು ಲಾಸ್ಟಲ್ಲಿ ಮಿಕ್ಕಿರೋದನ್ನ ನಾವೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿ ಹೌಸ್ ಕೀಪಿಂಗ್ ಅವ್ರು ಇರ್ತಾರಲ್ಲ ಅವರಿಗೆ ಕೊಟ್ಬಿಟ್ವಿ. ಸೊ ಇದಾಗಿತ್ತು ನನ್ನ ಟೀಮ್ ಡಿನ್ನರ್ನ. ಒಂದು ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು. ಇಷ್ಟು ಡಿಶಸ್ನ ತಂದು ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.